ಎಷ್ಟು ಬೇಕಾಗೈತೆ. ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, ಇವತ್ತು 10ನೇ ದಿನ. ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೇಗ ಎದ್ದು ಓಡ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ. ಆಗಲೇ 5:30 ಆಗಿದೆ. ನೀವು ನೋಡ್ತಾ ಇರ್ಬೋದು, ಇನ್ನೂ ಬೆಳಕು ಆಗಿಲ್ಲ, ಸ್ವಲ್ಪ ಕತ್ಲೆ ಥರನೇ ಇದೆ. ಇವತ್ತಿನ ಟಾರ್ಗೆಟು ಹಿರಿಕಳಲೆಯಿಂದ ಮುಂದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಹೋದಾಗ ಹೋಗಬೇಕೋ ಇಲ್ವೋ ಅನ್ನೋದನ್ನು ತೀರ್ಮಾನ ಮಾಡೋಣ. ಬನ್ನಿ ಹೋಗೋಣ. ಅರ್ಧ ತುಸ್ತೆ ಟಾಪ್ ಗೇರ್ಲೆ, ಇನ್ನು ಅರ್ಧ ಇದೆ. ಇದು ಜಾಸ್ತಿ ಅಪ್ಪಿದೆ, ಒಂಥರ ಟ್ರೈ ಮಾಡೋಣ. ಗೇರ್ ಚೇಂಜ್ ಮಾಡಿಲ್ಲ, ಟಾಪ್ ಗೇರ್ಲೇ ಇದೆ. ಲಾಸ್ಟ್ ಇನ್ನೇನು ನಾಳೆ ಕಾಲು ನೋವು ಬರ್ಬೋದು. ನೋಡ, ಟಾಪ್ ಗೇರ್ಲ ಸರ್ 10 10 10 10 10 ಒಂದು ಸ್ವಲ್ಪ ಇದೆ. ಸ್ವಲ್ಪ ಫುಲ್ ಸ್ಲೋ ಇದೆ. ಹತ್ತಿಸ್ಬಿಟ್ಟೆ. ಸ್ವಲ್ಪ ರೆಸ್ಟ್ ಮಾಡೋಣ, ಆಗಲ್ಲ ಇಲ್ದ ಹೋದರೆ. ಹೌದು, ಟಾಪ್ ಗೆಲ್ಲಿಸಿದೆ, ಖುಷಿ ಆಯಿತು. ರೆಸ್ಟ್ ಮಾಡೋಣ. ಎಲ್ಲೂ ಗೇರ್ ಶಿಫ್ಟ್ ಮಾಡ್ತಾನೆ, ಕೃಷ್ಣಾಪುರದ ಹತ್ತಂಕನೂ ಇವತ್ತು ಬಂದಿದ್ದೀನಿ ಟಾಪ್ ಗೇರಲ್ಲೇ. ನಾಳೆ ಅಥವಾ ಸಂಜೆನೆ ಕಾಲು ನೋವು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದೇ ತುಂಬ ಸುಸ್ತಾಗಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲಿಂದ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಟ್ರೈ ಮಾಡೋಣ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಗಿದೆ, ಇವಾಗ ಮುಂದುವರಿಯೋಣ. ಜಾಸ್ತಿ ರೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಕಾಲು ನೋವು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಗೇಟ್ನಿಂದ ಮುಂದಕ್ಕೆ ಒಂದು ಸ್ವಲ್ಪ ದೂರ ಟಾರ್ಗೆಟ್ನ ರೀಚ್ ಮಾಡಬೇಕು, ಓಡಾಡೋಕ್ಕೆ ಸಿದ್ಧ ಆಗೋಣ. ಓಡ್ತಾ ಇದ್ದೀನಿ. ಬೆವರು ಮಾತ್ರ ತುಂಬ ಬಂದುಬಿಟ್ಟಿದೆ. ಯಾವತ್ತೂ ಇಷ್ಟೊಂದು ಬಂದಿತ್ತಿಲ್ಲ ಈ ಒಂದು ವಾರದಲ್ಲಿ. ಅಪ್ ಶುರುವಾಗಿದೆ. ಇದು ನಾಯಿ ಬರ್ತಾ ಇದೆ, ಸುಮ್ಮನೆ ಹೋಗೋದು.
ಟಾಪ್ ಗೇರಲ್ಲಿ ಹತ್ತಿಸ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನು. ಯಾಕೋ ಹಾಲೆ ಕಾಲು ನೋವು ಶುರುವಾಗಿದೆ. ಇವತ್ತು ಗ್ಯಾರಂಟಿ ಕಾಲು ನೋವು ಬಂದೇ ಬರುತ್ತೆ. ಇನ್ನೇನು ಹಿರಿಕಡಲೆ ಗೇಟ್ ಬರುತ್ತೆ. ನೆನ್ನೆ ಇಲ್ಲಿ ತನಕ ಟಾರ್ಗೆಟ್ ಇಟ್ಟಿದ್ದೆ, ಹಿರಿಕಡಲೆ ಗೇಟ್ ತನಕ. ಹೀಗಾದ್ರೂ ಮುಂದಕ್ಕೆ ಸ್ವಲ್ಪ ದೂರನಾರು ಹೊರಟು ಇಲ್ಲೆಲ್ಲೂ ರೆಸ್ಟ್ ತಗೊಳ್ಳೋದೇನು ಅವಶ್ಯಕತೆ ಇಲ್ಲ. ಹೇಗೆ ಕೃಷ್ಣಾಪುರದ ಬಸ್ ಮೇಲೆ ರೆಸ್ಟ್ ತೊಗೊಂಡಿದ್ದಾಯಿತು. ಸೀದಾ ನಾವು ಮುಂದಿನ ಟಾರ್ಗೆಟ್ಗೆ ರೀಚ್ ಆಗೋದಕ್ಕೆ ಟ್ರೈ ಮಾಡೋಣ. ಇಲ್ಲಿವರೆಗೂ ನಾನು ಯಾವುದೇ ರೀತಿ ಗೇರ್ನ ಶಿಫ್ಟ್ ಮಾಡೇ ಇಲ್ಲ. ನಿಯರ್ಲಿ 7.6 ಕಿಲೋಮೀಟರ್ ಟಾಪ್ ಗೇರ್ಲೇ ಬಂದಿದ್ದೀನಿ. ಒಂಥರ ಇದೊಂದು ಹಂತಗಳು ಅಂತ ಹೇಳ್ತೀವಿ. ಮೊದಲು ಒಂದು ಸಣ್ಣ ಅಪ್ ಹತ್ತಿಸ್ಬೇಕು ಅಂತ ಹೇಳಿದ್ರೂ ತುಂಬ ಕಷ್ಟ ಆಗ್ತಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಯಾಕೆಂತ ಗೊತ್ತಿಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದನೋ ಅಥವಾ ಕಾಲ್ಗೇನೋ ಸ್ಟ್ರೆಂತ್ ಬಂದಿದೆಯೋ ಮುಂದೆ ನೋಡೋಣ ಅದ್ರ ಬಗ್ಗೆ. ಈಗ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಂದರೆ ಇವಾಗ ಆ ತಂಪಾದ ಗಾಳಿ, ಒಂದು ವೆಹಿಕಲ್ ಇಲ್ಲ, ಅದ್ಭುತ. ಇಲ್ಲೊಂದು ಅಪ್ಪಿದೆ, ಇದನ್ನು ಟಾಪ್ ಗೇರಲ್ಲೇ ಹತ್ತಿಸೋದಕ್ಕೆ ಟ್ರೈ ಮಾಡೋಣ. ಆಗಲ್ಲ ಅಂದರೆ ಗೇರ್ ಶಿಫ್ಟ್ ಮಾಡೋಣ. ಯಾಕೆಂದರೆ ಇದು ಹಿರಿಕಳೆಯಿಂದ ಮುಂದೆ ಬಂದಿರೋವಂಥದ್ದು, ಹಾಗಾಗಿ ಸುಸ್ತಾಗಿದೆ. ಪ್ರಯತ್ನ ಪಡೋಣ. ಜೈ ಬಜರಂಗ್ ಬಲಿ. ಶೀತ ಆಗಿದೆ, ಹತ್ಸು, ಬಿಡ್ಬೇಡ ಹತ್ತು. ಟಾಪ್ ಗೇರ್ಲೆ ಹತ್ತಿಸ್ಬೇಕು. ಹತ್ತು ಹತ್ತು ಹತ್ತು. ಸುಸ್ತಾಗ್ತಾ ಇದೆ. ಹತ್ತು. ನಾನು ಸ್ವಲ್ಪ ದೂರ ಇರೋದು. ಹತ್ತು. ನಾನು ಸ್ವಲ್ಪ ದೂರ ಟ್ರೈ ಮಾಡು, ಆಗುತ್ತೆ. ಹತ್ತು. ನಾನು ಸ್ವಲ್ಪ ದೂರ, ಇನ್ನೇನು ಬಂತು. ಹತ್ತು ಹತ್ತು. ಇನ್ನೇನು 50 ಮೀಟ್ರ್. ಹತ್ತು. ಬಿಡ್ಬೇಡ 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 ಬಿಡ್ಬೇಡ. ಹತ್ತಿಸ್ಬಿಟ್ಟೆ. ಇದೆಲ್ಲ ತೆಗಿನಳ್ಳಿ ಗೇಟು ಮುಂದೆ ಇದೆ. ಅಂತೂ ಇಂತೂ ಟಾಪ್ ಗೇರಲ್ಲಿ ಇವತ್ತು ಎಲ್ಲ ಅಪ್ಗಳನ್ನ ಹತ್ತಿಸಿದ್ದೀನಿ. ತುಂಬ ಸುಸ್ತಾಗ್ತಾ ಇದೆ.
ಇನ್ನೇನು ಟಾರ್ಗೆಟ್ ರೀಚ್ ಮಾಡ್ಬಿಡೋಣ. ಇನ್ನೇನು ಬಂತು, ಇನ್ನೊಂದು 300 ಮೀಟರ್ ಇರ್ಬೋದು. ಸುಸ್ತಾಗೋಗಿದ್ದೀರಿ, ಕಾಲೆಲ್ಲ ಶೇಕ್ ಆಗ್ತಾಯಿದೆ. ಡೌನ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಡೌನ್ ಇರೋದ್ರಿಂದ ಆರಾಮ ಎಸ್ ನೇನು ಬಂದು ತೆಗ್ನಳ್ಳಿ ಗೇಟು. ಇದೇ ತೆಗ್ನಳ್ಳಿ ಗೇಟು. ಇದೆಯಾ? ನಿಲ್ಲಿಸೋಣ. ಇದೆ ನೋಡಿ ತೆಗ್ನಳ್ಳಿ ಗೇಟು. ಟಾಪ್ ಗೇರ್ಲೇ ಬಂದಿದ್ದೀನಿ. ಎಲ್ಲೂ ಸಹ ನಾನು ಗೇರ್ನ ಶಿಫ್ಟ್ ಮಾಡಿಲ್ಲ. ತುಂಬ ಸುಸ್ತಾಗ್ತಾಯಿದೆ. ಇಲ್ಲೆಲ್ಲೂ ಸಹ ಕೂರೋದಕ್ಕೆ ಜಾಗ ಇಲ್ಲ. ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ಡೌನಲ್ಲಿ ಇದೆ. ಅಲ್ಲಿ ಕೂತ್ಕೊಂಡು ಎಷ್ಟು ಕಿಲೋಮೀಟ್ರ್ ಆಗಿದೆ ಅನ್ನೋದನ್ನು ನೋಡಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಮುಂದೆ ಹೋಗೋಣ. ಬನ್ನಿ, ಒಂದು ಸ್ವಲ್ಪ ಅಲ್ಲಿ ಮುಂದೆ ಕಲ್ಲು ಕಾಣ್ತಾ ಇದೆ, ಅಲ್ಲಿ ಕೂತ್ಕೊಳ್ಳೋಣ. ರಿಟರ್ನ್ ಹೋಗ್ತಾ ಇದ್ದೀನಿ. ಕಲ್ಲು ಕಾಣ್ತಾ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ಳೋಣ ಅಂತ. ಇಲ್ಲೆಲ್ಲೂ ಜಾಗ ಇಲ್ಲ ಕೂರೋದಕ್ಕೆ. ಹಬ್ಬ, ಕಿಕ್ಕೇರಿ 9 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೂರೋಣ. ಹಸಿ ಇದೆ, ಮಳೆ ಬಂದಿರೋದ್ರಿಂದ. ಇಲ್ಲಿ ಕಲ್ಲಿದೆ, ಕೂತ್ಕೊಳ್ಳೋಣ ಇಲ್ಲಿ ಆರಾಮಾಗಿ. ಸೈಕಲ್ ನಿಲ್ಸಿದ್ದೀನಿ. ಇದೇ ತೆಗ್ನಳ್ಳಿ ಗೇಟು. ಇವತ್ತೊಂಥರ ಖುಷಿ ಆಗ್ತಾ ಇದೆ. ಅಬ್ಬ, ನೀಟಾಗಿದೆ. ಸ್ವಲ್ಪ ಕಾಲೆಲ್ಲ ನೋವಾಗ್ತಾ ಇದೆ. ಸಂಜೆಗೆ ಏನಾದ್ರು ಕಾಲು ನೋವು ಬರ್ಬೋದಾ? ಬರಲ್ಲ ಅನ್ಕೋತೀನಿ. ಯಾಕೆಂದ್ರೆ ವಾರದಿಂದ ಟ್ರೈನ್ ಅಪ್ ಆಗಿರೋದ್ರಿಂದ ಕಾಲಿಗೆ ಅದು ರೂಢಿ ಆಗಿರುತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ನೀರಿಗೆ ಕುಡಿದು ಸುಧಾರಿಸ್ಕೊಳ್ಳೋಣ. ಈಗ ಎಷ್ಟು ದೂರ ಬಂದೀನಿ ಅಂತ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡೋಣ. 10ನೇ ದಿನಕ್ಕೆ ಎಷ್ಟು ದೂರ ಬಂದಿದ್ದೀನಿ ಅಂತ ನೋಡಿ. ಆತ್ಮೀಯರೇ, ಇವತ್ತು ನಾನು ಬಂದಿರೋಂಥದ್ದು 9.3 ಕಿಲೋಮೀಟ್ರು. ನಮ್ಮ ಮನೆಯಿಂದ ಇಲ್ಲಿಗಿರುವಂತಹ ದೂರ. ಖುಷಿ ಆಗ್ತಾಯಿದೆ. ಇನ್ನೇ 10 ಕಿಲೋಮೀಟ್ರ್ ಹತ್ರ ಬಂದಿದ್ದೀನಿ. ಅಲ್ಲಿ ಆದರೆ ಕಾಲು ನೋವಾಗಿದೆ. ಸಂಜೆಗೆ ಗೊತ್ತಾಗುತ್ತೆ ಏನು. ಹೊರಡೋದಕ್ಕೆ ರೆಡಿ ಆಗೋಣ. ಸ್ವಲ್ಪ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಹೊರಡೋಕ್ಕೆ ರೆಡಿ. ನೋಡೋಣ ಯಾವ ರೀತಿ ಹೋಗ್ತೀನಿ ಅಂತ. ಹೊರಡೋದಕ್ಕೆ ರೆಡಿ ಆಗೋಣ. ಸ್ವಲ್ಪ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಹೊರಡೋಕ್ಕೆ ರೆಡಿ. ನೋಡೋಣ ಯಾವ ರೀತಿ ಹೋಗ್ತೀನಿ ಅಂತ. ಇದನ್ನು ಸಹ ಟಾಪ್ ಗೇರ್ಲೆ ಎತ್ತಿಸ್ತೀನಿ ಅಂತೇನು ಅಪ್ಪಿಲ್ಲ.
ಇವತ್ತೆಲ್ಲ ಇಲ್ಲಿ ತನಕನೂ ಗೇರ್ ಶಿಫ್ಟ್ ಮಾಡಲೇ ಇಲ್ಲ, ಫುಲ್ ಟಾಪ್ ಗೇರ್ಲೇ ಬಂದಿರೋಂಥದ್ದು. ಬೆವರು ತುಂಬ ಬರ್ತಾಯಿದೆ. ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಕಾಲಿಗೆ ಪ್ರೆಷರ್ ಕೂಡ ಜಾಸ್ತಿ ಆಯಿತು. ಹಾಗಾಗಿ ಬೆವರು ಬಂದೇ ಬರುತ್ತೆ. ಇಲ್ಲಿ ಡೌನು ಸ್ವಲ್ಪ ಹೊತ್ತು ಆರಾಮಾಗಿ ಸುಧಾರಿಸ್ಕೊಳ್ಳೋಣ. ಸ್ವಲ್ಪ ಸ್ಪೀಡಾಗಿ ತುಣಿದ್ರೆ ಬೇಗ ಫಾಸ್ಟ್ ಆಗುತ್ತೆ. ನಿಂತ್ಕೊಂಡು ತುಣಿಯೋಣ. ತುಣಿದೆ, ಎಸ್, ಎಷ್ಟು ಸ್ಪೀಡ್ ಆಗ್ತಾಯಿದೆ ನೋಡಿ. ಆಗಲೇ ಖಾಲಿ ಹಾಕೋ ಸೋತ್ಕೊಂಡಂಗೆ ಅನ್ನಿಸ್ತಾ ಇದೆ. ಕೃಷ್ಣಾಪುರದ ಡೌನು ಸ್ಪೀಡ್ ಮಾಡೋಣ ಇವಾಗ. ಸ್ಪೀಡ್ ಅಂದರೆ ಪೆಡಲ್ನ ಫಾಸ್ಟಾಗಿ ತುಣಿಯೋದು. ನೋಡಿ ಎಷ್ಟು ಸ್ಪೀಡ್ ಆಗುತ್ತೆ. ಯಹೂ, ಏನು ಖುಷಿ ಆಗುತ್ತೆ ಗೊತ್ತಾ ಈ ಸ್ಪೀಡಲ್ಲಿ ಹೋಗ್ತಾ ಇದ್ರೆ. ಚಿಕ್ಕಳಲೆ ಗೇಟ್ ಹತ್ರ ಬಂದಿದ್ದೀವಿ. ಈ ಅಪ್ಪಿದೆಯಲ್ಲ, ಹೀಗೆ ಸುಸ್ತಾಗಿರುತ್ತೆ, ಹಸೋದಕ್ಕೆ ಕಷ್ಟ ಆಗುತ್ತೆ ಅನ್ಕೋತೀನಿ ನಾನು. ನೋಡೋಣ, ಪ್ರಯತ್ನ ಮಾಡೋಣ ಇವತ್ತು. ನಿಂತ್ಕೊಂಡು ನಿಂತಾ ಇದ್ದೀನಿ, ಕೂತ್ಕೊಂಡಾಗಲ್ಲ. ಆಯ್ತಿಲ್ಲ, ಆಯ್ತು ಸರ್, ನಡ್ಕೊಂಡು ಹೋಗೋಣ. ಸ್ವಲ್ಪ ದೂರ ಆಗ್ತಾಯಿಲ್ಲ. ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಇವತ್ತೊಂಥರ ಖುಷಿ ಇದೆ. ಹಸಣ, ಎಸ್, ಸುಧಾರಿಸ್ಕೊಂಡೈತಲ್ಲ ಇವತ್ತು ಸ್ವಲ್ಪ ಆರಾಮಾಗಿ. ಆತ್ಮೀಯರೇ ನೋಡಿ, ಇನ್ನೇನು ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವತ್ತೊಂಥರ ಖುಷಿ ಆಗ್ತಾಯಿದೆ. ಯಾಕೆಂದರೆ ಟಾಪ್ ಗೇರ್ಲೆ ಒಂದು ಸೈಡು ಎಲ್ಲಿಲ್ಲ, ಒಂದು ಸೈಡ್ ಅಂತ ಅಲ್ಲ, ಒಂದು ಕಡೆ ಇಳ್ದಿದ್ದು ಬಿಟ್ಟರೆ ನಾನು ಇನ್ನೆಲ್ಲ ಕಡೆ ಎಲ್ಲೂ ಸಹ ನಾನಿವತ್ತು ಗೇರ್ ಶಿಫ್ಟ್ ಮಾಡಲೇ ಇಲ್ಲ. ಟಾಪ್ ಗೇರಲ್ಲೇ ಬಂದಿರೋವಂಥದ್ದು. ಕಾಲು ನಡುತ್ತಾ ಇದೆ, ಫುಲ್ ಶೇಕ್ ಆಗ್ತಾಯಿದೆ ಕಾಲು ಮಾತ್ರ. ಇವಾಗ ಫುಲ್ ರೆಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಇನ್ನೇನು ಬಂದೆ,
ಅಬ್ಬಾ, ಮನೆ ಹತ್ರ ಬಂದಿದ್ದೀನಿ. ಇವತ್ತಿನ ಟಾರ್ಗೆಟ್ 9.6 ಕಿಲೋಮೀಟರ್ ಹೋಗಿರೋವಂಥದ್ದು. ತುಂಬ ಖುಷಿ ಐತೆ. ಅದರಲ್ಲೂ ಎಲ್ಲೂ ಸಹ ಗೇರ್ ಶಿಫ್ಟ್ ಮಾಡ್ದೇ ಹೋಗಿರೋವಂಥದ್ದು. ಕಾಲು ನಡುಗ್ತಾ ಇದೆ. ಈಗ ರೆಸ್ಟ್ ಮಾಡೋಣ. ನಾಳೆ ಹೋಗ್ಬೇಕೋ ಬೇಡವೋ ಅನ್ನೋದನ್ನು ಇವತ್ತು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ. ಕಾಲೇನು ಪೇನ್ ಇಲ್ಲ ಅಂತ ಹೇಳಿದ್ರೆ ಹೋಗ್ತೀನಿ. ಕಾಲೇನು ಪೇನ್ ಬಂತು ಅಂದರೆ ನಾಳೆ ರೆಸ್ಟ್ ಮಾಡುವಂಥದ್ದು. ಸಿಗೋಣ. ಬಾಯ್.